ದೇವರನ್ನ ಬಿಟ್ಟು ಅಗಲುವುದಿಲ್ಲ, ಪ್ರಾರ್ಥನೆ ಬಿಡುವುದಿಲ್ಲ. ಶೋಧನೆ ಬರಬಹುದು, ಹೋರಾಟ ಬರಬಹುದು, ನಮಗೆ ವಿರೋಧವಾಗಿ ಆಮೇಲೆ ಅನೇಕ ಬಾಣಗಳು ಬರಬಹುದು. ಆದರೆ ಸಿಂಹದಂತೆ ಧೈರ್ಯವಾಗಿ ಇರುವಂತ ವ್ಯಕ್ತಿಗಳು ಗಂಭೀರ ಸ್ತುತಿ ಗೀತೆ ಹಾಡುತ್ತಾರೆ. ಆ ವಾಕ್ಯ ಕೊನೆ ಭಾಗದಲ್ಲಿ ಹೇಳ್ತದೆ, ಆಮೇಲೆ ಹಲ್ಲೆಲೂಯ, ಅವರ ಕರ್ತನನ್ನು ಯೆಹೋವನು ಬಿಡಲೇ ಇಲ್ಲ. ಕೊನೆ ಭಾಗ ಮಾತ್ರ ಓದಿರಿ. ಆದ್ರೆ ಅವನ ಜೀವಮಾನದಲ್ಲೆಲ್ಲ ಅವರು ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಬಿಡದೆ ಹಿಂಬಾಲಿಸಿದರು. ಹಲ್ಲೆಲೂಯ. ಎಷ್ಟು ಜನ ಧೈರ್ಯವಾಗಿದ್ದೀರಾ? ಎಷ್ಟು ಜನ ನೀವು ನಂಬಿಕೆಯಿಂದ ಇದ್ದೀರಾ? ನಾನು ದೇವರನ್ನ ಬಿಡುವುದಿಲ್ಲ. ಹಲ್ಲೆಲೂಯ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಾನು ದೇವರು ಬಿಡುವುದಿಲ್ಲ. ನೀನು ಸಹ ದೇವರನ್ನ ಬಿಡಬೇಡ್ರಿ. ನಾವು ಸಾಯುವುದಾದರೂ ಈ ದೇವರೇ